ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು, ಪರ್ಕೆಲ್ ಯಾಕೆ ನಮ್ಮ ಅಧಿಕಾರಿಗಳು ಹೊಡಿತೀರಾ, ನನಗೆ ಹೊಡಿರಿ ತಾಯಂದ್ರ ಅಂತ. ಬಂದರೆ ಅವ್ರಿಗೂ ಹೊಡಿತಾರೆ, ಅವ್ರಿಗೂ ಹೊಡಿತಾರೆ, ಬಂದರೆ ಹೊಡಿತಾರೆ. ನಾವು ಭೂಮಿ ಕೊಡಲ್ಲ, ಹೆಚ್ಚಿಗೆ ದುಡ್ಡು ಅವ್ರು ಕೊಡೋದು ಬೇಡ, ನಾವು ಭೂಮಿನೂ ಕೊಡಲ್ಲ. ಆ ಮಗು ಕೇಳ್ತದೆ 4 ತಿಂಗಳು 5ನೇ ವರ್ಷಕ್ಕೆ ಬಿದ್ದಾಗೆ, ನೀನು ಹೋಗಿ ಕುತ್ಕೋತಲ್ಲಜ್ಜಿ, ನಾನು ದೊಡ್ಡವನ್ನ ನಾನು ದುಡಿಯೋಂತೆ ಜಮೀನು ಉಳಿಸ್ತೇನಜ್ಜಿ ಅಂತ. ಅವಾಗ ನಮ್ಗೆ ಎಷ್ಟು ನೋವದೆ. ಬಡವ್ರ ಬಟ್ಟೆ ಮೇಲೆ ಹೊಡಿಬಾರ್ದು, ಬಡವ್ರಿಗೆ ಇರಲಿ ಆ ಜಮೀನು ಅಂತ ಬಿಟ್ಬಿಟ್ಟು ಹೋಗವ್ರೆ. ಅವ್ರು ಯಾಕೆ ಹೇಳ್ಕೊಡ್ತಾರೆ ಕುಮಾರಸ್ವಾಮಿ ಅವರು? ಏನು ಕೇಳ್ಕೊಡ್ತಾರೆ? ತಿಂಗಳು ಇದು ಮಾಡಿಬಿಟ್ಟು ಇವಾಗ ಕೊಟ್ಟಿರೋರಿಗೆಲ್ಲ ವಾಪಸ್ ಈಸ್ಕೊಂಡು ಅವ್ರಿಗೆ ನಾಮ ತಿರುಪತಿ ನಾಮ ಇಕ್ಕಕ್ಕೆ. ಈಗ ಸುಮಾರು ದಿನದಿಂದ ಕೂತಿದ್ದೀರಾ, 1.5 ವರ್ಷದಿಂದ. ಈಗ ನಿನ್ನೆ ಪರ್ಕೆಲೆಲ್ಲ ಹೊಡಿತೀನಿ ಅಂತ ಹೇಳ್ತಾ ಇದ್ರಿ. ಅಧಿಕಾರಿಗಳು ಬಂದು ಪರ್ಕೆಲೆಲ್ಲ ಹೊಡೆದ್ರಿ. ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು, ಪರ್ಕೆಲ್ ಯಾಕೆ ನಮ್ಮ ಅಧಿಕಾರಿಗಳು ಹೊಡಿತೀರಾ, ನನಗೆ ಹೊಡಿರಿ ತಾಯಂದ್ರ ಅಂತ. ಬಂದರೆ ಅವ್ರಿಗೂ ಹೊಡಿತಾರೆ, ಅವ್ರಿಗೂ ಹೊಡಿತಾರೆ, ಬಂದರೆ ಹೊಡಿತಾರೆ. ತಪ್ಪಲ್ವಾ ಪರ್ಕೆಲ್ ಹೊಡಿಯೋದು? ನಮ್ಮ ಭೂಮಿ ಕಿತ್ಕೊಳ್ಳೋಕ್ಕೆ ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ತಪ್ಪು ಅಂತ. ತಪ್ಪಾದರೆ ಅಂತೆ ತಪ್ಪು ಮಾಡ್ಕೊಳ್ಳೋರು ಬಂದು ಇಲ್ಲಿ ರೈತರ ಹತ್ರ ಮಾತಾಡಬೇಕು, ಮಾತಾಡಿ ನೀನು ಬಗೆಹರಿಸ್ಬೇಕು. ಈಗ ಅವ್ರು ಹೇಳ್ತಾರೆ, ನಿಮ್ಮ MLA ಹೇಳ್ತಾರಂತೆ, ಆಯ್ತು ನಾನು CM ಹತ್ರ ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಜಾಸ್ತಿ ದುಡ್ಡು ಬೇಕಾದ್ರೆ ಕೇಳಿ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ ಕರ್ಕೊಂಡು ಹೋಗಲ್ಲ ಅಂತಾರಂತೆ. ನಾವು ಭೂಮಿ ಕೊಡಲ್ಲ, ಹೆಚ್ಚಿಗೆ ದುಡ್ಡು ಅವ್ರು ಕೊಡೋದು ಬೇಡ, ನಾವು ಭೂಮಿನೂ ಕೊಡಲ್ಲ ಅಷ್ಟೇ. ಎಷ್ಟು ವರ್ಷ ನಿಮ್ಗೆ? ಆಗದೆ ಎಷ್ಟು? 85. ಜಾಸ್ತಿ ಆಗಿದೆ. 85 ವರ್ಷದಲ್ಲಿ ಬಿಸಿಲಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ ನೀವು. ಎಷ್ಟು ಎಕರೆ ಇದೆಯಮ್ಮ ಜಮೀನು? 2 ಎಕರೆ. ಮಕ್ಕಳು? ಅವರೇ ನಮ್ಮ ತಮ್ಮನ ಮಕ್ಕಳು. ಅವ್ರಿಗೆ ಸಲುವಾಗಿ ನಾನು ಇಲ್ಲಿ ಬಂದು ಕೂತಿರೋದು. ಆ ಮಗು ಕೇಳ್ತದೆ 4 ತಿಂಗಳು 5ನೇ ವರ್ಷಕ್ಕೆ ಬಿದ್ದಾಗೆ, ನೀನು ಹೋಗಿ ಕುತ್ಕೋತಲ್ಲಜ್ಜಿ, ನಾನು ದೊಡ್ಡವನ್ನ ನಾನು ದುಡಿಯೋಂತೆ ಜಮೀನು ಉಳಿಸ್ತೇನಜ್ಜಿ ಅಂತ. ಅವಾಗ ನಮ್ಗೆ ಎಷ್ಟು ನೋವದೆ. ಹರಿದ ಮಗ ಕೇಳಿದಾಗ ನಮಗೆಷ್ಟು ನೋವಾಯ್ತದೆ, ಎಷ್ಟು ಮನ್ಸಿಗೆ ಬೇಜಾರಾಗುತ್ತೆ. ಅವಾಗ ನಮ್ಮ ಕಣ್ಣೇ ನೀರು ಹೆಂಗೆ ಬಂದೈತೆ, ಅವ್ರಿಗೆ ಗೊತ್ತಾಗೋದೇ ಇಲ್ವಾ? ರೈತರ ಭೂಮಿ ನಾವು ಹೋಗ್ಬಾರ್ದು. ಅವ್ರು ಹೊಟ್ಟೆಪಾಡು ಅವ್ರು ಹೆಂಗೋ ದನ ಕರ ಕೂಲಿಯೋ ನಾಲಿಯೋ ಮಾಡ್ಕೊಂಡು ತಿಂತಾರೆ. ನಾವು ಯಾಕೆ ಹೋಗ್ಬೇಕು ಬಡವರು ಇದಕ್ಕೆ ಅಂತ ಅನ್ನೋದು ಅವ್ರಿಗೆ ಜ್ಞಾನ ಬೇಡವಾ? ಈಗ ನೀವೆಲ್ಲ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಲ್ವಾ, ಮೊನ್ನೆ ಎಲ್ಲ ಪರ್ಕೆಲಿ ಹೊಡೆದು ಕಳ್ಸಿದ್ರಲ್ವಾ ಅಧಿಕಾರಿಗಳಿಗೆ. ನೀವೆಲ್ಲ ಹೋರಾಟ ಮಾಡ್ತಿದ್ದೀರಾ, ನಿಮಗೆಲ್ಲ ಹೇಳ್ಕೊಡ್ತಾ ಇರೋದು ಕುಮಾರಸ್ವಾಮಿ ಅವರು. ಯಪ್ಪ ಅವ್ನ ಪಾದೇ ಗತಿ, ಕುಮಾರಸ್ವಾಮಿ ಪಾದೇ ಗತಿ. ಅವ್ರು ಯಾಕೆ ಹೇಳ್ಕೊಡ್ತಾರೆ? ಅವ್ರು ಹೇಳ್ಕೊಟ್ಬಿಟ್ಟು ಮಾಡಿಸ್ತಿದ್ದಾರೆ. ಇವಾಗ ಅವರನ್ನ ಮೊದಲು ಮಾಡ್ಕೊಂಡಿದ್ದ ನಮ್ಮ ಸಲುವಾಗಿ ಬಿಟ್ಕೊಟ್ಬಿಟ್ಟು ಹೋಗವ್ರೆ. ಬಡವ್ರ ಬಟ್ಟೆ ಮೇಲೆ ಹೊಡಿಬಾರ್ದು, ಬಡವ್ರಿಗೆ ಇರಲಿ ಜಮೀನು ಅಂತ ಬಿಟ್ಬಿಟ್ಟು ಹೋಗವ್ರೆ. ಅವ್ರು ಯಾಕೆ ಕೇಳ್ಕೊಡ್ತಾರೆ ಕುಮಾರಸ್ವಾಮಿ ಅವರು? ಏನು ಕೇಳ್ಕೊಡ್ತಾರೆ? ಏನು ಹಂಗಂತ ಅವ್ರ ಹತ್ರ ವಾದ ಮಾಡಲಿ ಕುಮಾರಸ್ವಾಮಿ ಹತ್ರ. ಈಗ ದೇವೇಗೌಡರು ಸತ್ಯಾಗ್ರಹ ಕುತ್ಕೋತೀನಿ, ಇದನ್ನ ವಾಪಸ್ ಪಡ್ಕೊಳ್ಳಿಲ್ಲ ಅಂದ್ರೆ ಅಂತೆಲ್ಲ ಹೇಳಿದ್ದಾರೆ. ದೇವೇಗೌಡರು ಹಂಗೆ ಹೇಳಿದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು 2 ತಿಂಗಳು ಇದು ಮಾಡಿಬಿಟ್ಟು ಇವಾಗ ಕೊಟ್ಟಿರೋರಿಗೆಲ್ಲ ವಾಪಸ್ ಈಸ್ಕೊಂಡು ಅವ್ರಿಗೆ ನಾಮ ತಿರುಪತಿ ನಾಮ ಇಕ್ಕಕ್ಕೆ. ಯಾರಿಗೆ ಇವತ್ತು ಜಮೀನು ತಗೊಂಡಿರೋರ್ತಾವು. ಈಗ ಸುಮಾರು ಜನಕ್ಕೆಲ್ಲ ಚೆಕ್ ಕೊಟ್ರು, ಅವ್ರ ದುಡ್ಡು ಬಂದಿದೆ ಅಂದ್ರು. ಅವ್ರ ಕತೆ ಏನೀಗ? ಈಗ ಹಂಗೆ ಆಯ್ತದೆ, ನೋಡ್ಕೊ ಏನಾಯ್ತದೆ. ದುಡ್ಡು ಬೇಕಿಲ್ಲ, ಜಮೀನು ಕೊಡು ಅಂತ ಇನ್ನೇನು ಹೇಳಿ ಅಷ್ಟೇ. ಯಾವುದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ನೀವಿರೋವರೆಗೂ ಹೋರಾಟ ಮಾಡ್ತೀವಿ. ಅವ್ರು ಯಾರೇ ಬರಲಿ ನಾವು ಮಾಡ್ತೀವಿ. ಇಲ್ಲ ನಾನು ಮಾಡ್ತೀನಿ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹೊಡೆದ್ರೆ ರೈತರು ಹೊಡೆದ್ರೆ ನನಗೊಂದು ಏಟ್ ಹೊಡಿತಾರೆ, ತಾಯಂದ್ರು ಹೊಡೆದ್ರೆ ಪರ್ಕೆಲ್ ನನಗೆ ಹೊಡಿರಿ, ನಾನು ಮಾಡ್ತೀನಿ ಅಂತಿದ್ದಾರೆ. ಬಂದು ಇಲ್ಲಿ ರೈತರ ಹತ್ರ ಮಾಡ್ತಾರೆ. ಅಲ್ಲಲ್ಲ AC ರೂಮಲ್ಲಿ ಕುತ್ಕೊಂಡು ಚೇರಿನ ಮೇಲೆ ಮಾತಾಡೋದಲ್ಲ.
ಇಲ್ಲಿ ಬಂದು ರೈತರ ಹತ್ರ ಕೇಳಬೇಕು, ರೈತರ ಹತ್ರ ಬಂದು ಮಾತಾಡಬೇಕು. ಕೊಡ್ತೀರೇನವ ನೀವು, ನಾವು ತಗೋತೀವಿ, ಇಷ್ಟು ದುಡ್ಡು ಕೊಡ್ತೀವಿ. ಆವಾಗ ನಮ್ಮ ಬಾಯಿ ನಾವೇನು ಅಂತೀವೋ ಅವಾಗ ಮಾಡಿ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಎಲ್ಲೋ ಮಾತಾಡ್ಬಿಟ್ಟು ಗುಂಡಾಗರಿ ಕಳಿಸ್ಬಿಟ್ಟು ಇದು ಮಾಡಿಬಿಟ್ರೆ ನಾವು ಕೇಳೋರಲ್ಲ. ನಿಮ್ಮ ಎಮ್ ಎಲ್ ಎ ಬಾಲಕೃಷ್ಣ ಅವ್ರಿಗೆ ಏನು ಹೇಳಿ? ಅಯ್ಯ ಅವ್ನು ಬಾಲಕೃಷ್ಣ ಅವಾಗ ಅವ್ವ ಹಾಕ್ರಿ ಸೊರತು ಸಂದಾಸ ಬಂದು ಬಾಕಲ್ ತಟ್ಟಿ ಓಟ್ ಹಾಕಿ. ನಿಮ್ಮ ಹತ್ರ ಬಂದು ಕೇಳಿದ್ರ ಓಟ್ ಹಾಕಿ? ಎಲ್ಲಾರು ನಾವು ಹಾಕಿದ್ಕಲ್ಲಿ ಅವ್ನು ಎಮ್ ಎಲ್ ಎ ಆಗಿರೋದು. ಮತ್ತೆ ಅವ್ರೀಗ ಪರ ಇರೋರ್ ಪರ ಹೋಗಿ ಮಾತಾಡ್ತಿದ್ದಾರೆ, ಅವರು ಯಾರು ಓಟೇ ಹಾಕಿಲ್ಲ ಅಂತ. ಹಂಗಂತ ಬಂದಿಲ್ಲ ಹೇಳ್ಬೇಕು, ನೀವು ಓಟ್ ಹಾಕ್ಲಿಲ್ಲ ಅಂತ ಬರ್ಲಿ. ಈಗ ಮೊನ್ನೆ ಬಾಲಕೃಷ್ಣ ಅವರು ನಿಮ್ಮನ್ನೆಲ್ಲ ಕರ್ಸ್ಕೊಂಡಿದ್ರು, ಏನಂದ್ರ ಅವತ್ತು? ಕರ್ಸ್ಕೊಂಡಿದ್ರು, ನಾನು ಹೋಗಿರ್ಲಿಲ್ಲ. ನೀವು ಹೋಗಿರ್ಲಿಲ್ಲ, ಬೇರೆಯವ್ರು ಹೋಗಿದ್ರು, ಬಂದು ಏನಂದ್ರ ಅವ್ರು? ಹೋಗಿದ್ರು, ಇಲ್ಲ ನಮಗೆ ಬೇಕಿಲ್ಲ ನಿಮ್ಮ ಜಮೀನು ಅಂತ ಹೇಳಿ ತಿರ್ಗಾ ನೀವ್ರಿಗೆ ಎಲ್ಲರಿಗೂ ಸಮಾಧಾನ ಮಾಡಿ ಕಳಿಸ್ಬಿಟ್ಟು ನೀನು ಉಲ್ಟಾ ಹೊಡೆದಿದ್ಯಲ್ಲ, ನೀನು ರೈತನ ಯಾರು ಹೇಳ್ರಿ? ನೀನು ರೈತನ ಅನ್ನ ತಿನ್ನೋ ಬೈಲ್ ಮಣ್ಣು ತಿನ್ನಿ ಮಾತಾಡಬೇಕು, ಒಂದೇ ಮಾತಿರ್ಬೇಕು. ನಾವು ಬೆಳೆದದ್ದು ರೇಷನ್ ಅನ್ನ ನೀವು ತಿಂತೀವಿ, ಎಷ್ಟು ಕೊಡಬೇಕು? ಆ ಮಾತು ಇದು ಬಂದು ಕೇಳಬೇಕು, ಅವರು ಇಲ್ಲಿಗೆ ಬರ್ತಾರೆ ಅನ್ಕೋತೀರಾ ನೀವು? CM ಸಾಹೇಬ್ರು ಬರಲ್ಲ. ಯಾಕೆ ಬರಲ್ಲ? ಏನೋ ಭಯ ಬಡವರು ರೈತರು ಕಂಡ್ರೆ. ಆಯ್ತು, ನೋಡೋಣ ನಿಮ್ಮ ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ನಿಮ್ಮ ಜೊತೆಗಂತೂ ನಾವು ಸದಾ ಇರ್ತೀವಿ. ನಮ್ಮ ಭೂಮಿ ಉಳಿಸ್ಕೊಳ್ಳೋ ಗಂಟನೂ ಹೋರಾಟ ಮಾಡ್ತೀವಿ.